ಬದುಕಿನಂಥ ವಸ್ತು ಈ ಜಗತ್ತಿನೊಳಗೆ ಯಾವುದು ಇಲ್ಲ. ಅಷ್ಟು ಬದುಕಿಗೆ ಕಿಮ್ಮತ್ತು. ಅಂಥ ಬದುಕನ್ನು ವ್ಯರ್ಥಗೊಳಿಸಬಾರದು, ಅದನ್ನು ಹಾಳು ಮಾಡಬಾರದು. ಕೈಯೊಳಗೊಂದಿಷ್ಟು ಸಂಪತ್ತ ಸಿಕ್ಕರೆ ಸಂಪತ್ತನ್ನು ಸರಿಯಾಗಿ ಬಳಸ್ಕೋತೇವೆ. ಆದರೆ ಆ ಸಂಪತ್ತನ್ನು ಚೆಲ್ಲಾಡಬಾರದು. ಅದು ಅಪರೂಪದ ಸಂಪತ್ತು. ಅದನ್ನು ಎಲ್ಲರೇ ಹೀಗೆ ಚೆಲ್ಲಾಡಬಾರದು. ಆಗ ಜೀವನದ ಒಂದೊಂದು ಕ್ಷಣ ಅಂದರೆ ಒಂದೊಂದು ರತ್ನ ಇದ್ದಂಗೆ. ಅವುಗಳನ್ನು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಚೆಲ್ಲಾಡಬಾರ್ದು, ವ್ಯರ್ಥ ಮಾಡಬಾರ್ದು. ಯಾಕೆ ಅಂದರೆ ಅದು ಇನ್ನೊಮ್ಮೆ ಬರುವಂಥದ್ದು ಅಲ್ಲ, ಹೋಗಿದ್ದು ಸಿಗುವಂಥದ್ದು ಅಲ್ಲ. ಅಂಥ ಜೀವನ ಇದೆ. ಬದುಕಿನಲ್ಲಿ ಕಳೆದುಕೊಂಡಂಥ ಸಂಪತ್ತನ್ನು ಮತ್ತೆ ಗಳಿಸಬಹುದು, ವಿದ್ಯೆಯನ್ನು ಹೆಚ್ಚಿಸಬಹುದು. ಆದರೆ ಬದುಕಿನ ಕ್ಷಣಗಳನ್ನು ಮತ್ತೆ ಪಡಿಲಿಕ್ಕೆ ಹೆಂಗಾಗ್ತದೆ? ಏನು ಹೋಯ್ತೋ ಹೋಯಿತು. ಅಷ್ಟು ಅಪರೂಪದ ವಸ್ತು ಅದು ಜೀವನ. ಇಂಥ ಜೀವನವನ್ನು ಮಧುರ ಜೇನಾಗಿಸಬೇಕು ಅಂತ ಒಬ್ಬ ಪಾಶ್ಚಿಮಾತ್ಯ ಸಂತ, ಜೇನ ಹೇಗೆ ಎಲ್ಲರಿಗೆ ಪ್ರಿಯವಾಗಿರ್ತದೆ, ಅದು ಪೋಷಕವಾಗಿರ್ತದೆ, ಮನುಷ್ಯನಿಗೆ ಶಕ್ತಿಯನ್ನು ಕೊಡ್ತದೆ, ಹಾಗೆ ನಮ್ಮ ಜೀವನ ಆಗಿರಬೇಕು. ಒಬ್ಬ ಗುರು ಇದ್ದ ಒಂದು ಊರಲ್ಲೇ. ಊರಿನ ಹೊರಗೆ ಒಂದು ಸುಂದರವಾದಂಥ ಆಶ್ರಮ. ಆ ಗುರುವಿಗೆ 2 ಶಿಷ್ಯರಿದ್ದರು, ಬಹಳ ಒಳ್ಳೆಯವರು. ಒಂದು ಸಲ ಗುರು ಸಂತ, ಬಹಳ ದೊಡ್ಡ ಸಂತ, ಆತ 2 ಶಿಷ್ಯರನ್ನು ಕರೆದು ಹೇಳಿದ, ನಾನು ಕೆಲವು ವರ್ಷಗಳ ಕಾಲ ಈ ಭಾರತ ದೇಶದ ತುಂಬ ತಿರುಗಾಡಿ ಬರಬೇಕಾಗ್ಯದ, ನಾನು ಹೋಗ್ತೇನೆ, ನೀವಿಬ್ಬರು ಆನಂದವಾಗಿರಬೇಕು ನಾನು ಬರೋವರೆಗೆ ಅಂತ ಹೇಳಿದ. ಆವಾಗ ಅವರು ಶಿಷ್ಯರು ಆ ಗುರುವನ್ನು ಕೇಳಿದರು, ನಮಗೆ ತಮ್ಮ ಆಶೀರ್ವಾದ ಕೊಡಿ, ನಾವು ಚೆನ್ನಾಗಿ ಬದುಕ್ತೇವೆ, ಇಲ್ಲೇ ತಾವು ಬರೋದರ ದಾರಿ ಕಾಯ್ತಾ ಇರ್ತೇವೆ ಅಂತ ಹೇಳಿದರು. ಗುರು ಇಬ್ಬರಿಗೂ ಒಂದಿಷ್ಟು ಕಡಲೆ ಕೊಟ್ಟ, ಒಂದು ಬಗಸೆ, ಅದು ಆಶೀರ್ವಾದ ಅಂತ ಕೊಟ್ಟ. ಗುರುಗಳ ಆಶೀರ್ವಾದ. ಗುರುಗಳು ಹೋದರು. ಆಶ್ರಮದಲ್ಲಿ 2 ವಾಸ ಮಾಡಿದ್ರು. ಒಂದು ಭಾಗದಲ್ಲಿ ಒಬ್ಬ ಶಿಷ್ಯ, ಇನ್ನೊಂದು ಭಾಗದಲ್ಲಿ ಇನ್ನೊಬ್ಬ ಶಿಷ್ಯ. 2 ಎಷ್ಟು ಚಂದ ಬದುಕಿದವರು. ಒಬ್ಬ ಅದನ್ನೆಲ್ಲ ಗುರುಗಳ ಆಶೀರ್ವಾದ ಕೆಡಿಸಬಾರ್ದು, ಅದನ್ನು ಕಾಪಾಡಬೇಕು. ಅದು ನನ್ನನ್ನು ಕಾಪಾಡ್ತದೆ. ಗುರು ಹೋಗುವಾಗ ಹೇಳಿ ಹೋಗಿದ್ದ, ನೋಡು ಇದನ್ನು ನೀವು ಕಾಪಾಡ್ರಿ, ಇದು ನನ್ನ ಆಶೀರ್ವಾದ, ಇದು ಅನುಗ್ರಹ, ಇದನ್ನು ಕಾಪಾಡ್ರಿ, ಅದು ನಿಮ್ಮನ್ನು ಕಾಪಾಡ್ತದೆ ಅಂತ ಹೇಳಿ ಹೋಗಿದ್ದ. ಆವಾಗ ಒಬ್ಬ ಶಿಷ್ಯ ಯೋಚನೆ ಮಾಡಿದ, ಈ ಕಡಲೆಯ ಕಾಳುಗಳನ್ನು ನಾನು ಕಾಪಾಡಬೇಕು, ಕೆಡಿಸಬಾರದು. ಗುರುಗಳ ಆಶೀರ್ವಾದದ ಅದು ದ್ಯೋತಕ. ಅಂಥ ಕಾಳುಗಳನ್ನು ಕೆಡಿಸಬಾರದಂತ ಚಲೋ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿದ. ಒಂದು ಪೆಟ್ಟಿಗೆಯಲ್ಲಿ ಹಾಕಿದ. ಅದನ್ನು ಸುರಕ್ಷಿತವಾಗಿ ಇಟ್ಟ. ಪ್ರತಿದಿನ
ಪೂಜೆ ಪ್ರಾರಂಭ ಮಾಡಿದ. ಒಳಗೆ ಆಶೀರ್ವಾದ, ಗುರುಗಳ ಆಶೀರ್ವಾದ. ಮೇಲೆ ರೇಷ್ಮೆಯ ವಸ್ತ್ರ, ಅದು ಪೆಟ್ಟಿಗೆಯೊಳಗೆ, ಬೆಳ್ಳಿಯ ಪೆಟ್ಟಿಗೆಯೊಳಗೆ ಇಟ್ಟದನ್ನು ಒಂದು ಜಗಲೆ ಕಟ್ಟಿ ಅದರ ಮೇಲೆ ಪೂಜೆ ಪ್ರಾರಂಭ ಮಾಡಿದ. ದಿನ 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 ಅದಕ್ಕೆ ನೀರು ಹಾಕೋದು, ಅದಕ್ಕೆ ವಿಭೂತಿ ಹಚ್ಚೋದು, ಗಂಧ ಇಡೋದು, ಅದರ ಎದುರಿಗೆ ಕೂಡೋದು, ಧ್ಯಾನ ಮಾಡೋದು. ಅವು ಅಕ್ಷತೆ ಅದೇನು ಇದ್ದು ಅಲ್ಲ, ಕಾಳುಗಳು, ಕಡಲೆಯ ಕಾಳುಗಳು. ಇದು ಆಶೀರ್ವಾದ, ಅನುಗ್ರಹ, ಇದು ನನ್ನನ್ನು ಕಾಪಾಡ್ತದೆ ಅಂತ ಧ್ಯಾನ ಮಾಡ್ತಿದ್ದ. ಇನ್ನೊಬ್ಬ ಶಿಷ್ಯ ಹಾಗೆ ಮಾಡಲಿಲ್ಲ. ಹೊರಗೆ ಹೋದ. ಸುತ್ತಮುತ್ತ ಅವಾಗಿನ ಕಾಲಕ್ಕೆ ಮುಕ್ತವಾದ ಭೂಮಿ ಬೇಕಾದಷ್ಟು. ಆತ ಕಾಳುಗಳನ್ನು ಹೋದ, ಒಂದಿಷ್ಟು ಮಡಿ ಮಾಡ್ದ, ಒಂದಿಷ್ಟು ಹೊಲ ಮಾಡ್ದ, ತಯಾರು ಸ್ವಚ್ಛ ಸುಂದರ ಹೊಲ ಮಾಡ್ದ. ಅಲ್ಲಿ ಹಾಕಿದ, ಅದು ಬೆಳೆ ಬಂತು. ಅದನ್ನು ಮತ್ತೆ ಬಿತ್ತಿದ. ವಿಶಾಲ ಹಾಗೆ ಬೆಳೆಸ್ತಾ ಬೆಳೆಸ್ತಾ ಹೋದ. 1 ಎಕರೆ ಆಯಿತು, 2 ಎಕರೆ ಆಯಿತು, 10 ಎಕರೆ ಆಯಿತು. ಕಾಳುಗಳನ್ನು ಬೆಳೆಸ್ತಾನೆ ಇದ್ದ. ಏನು ಧಾನ್ಯ ಧಾನ್ಯ, ಒಂದು ದೊಡ್ಡ ಗೋಡಾವನ್ನು ಕಟ್ಟಿದ್ದ, ಅದರಲ್ಲಿ ಹಾಕಿಬಿಟ್ಟಿದ್ದ. ವರುಷ ವರುಷ ಏನು ಸಂಗ್ರಹಿಸ್ತಿದ್ದ, ಜನರಿಗೆಲ್ಲ ಹಂಚೋದು. ಹೊಸ ಹೊಸ ಧಾನ್ಯ ಬರ್ತಿತ್ತು. ಇಡೀ ಊರೆಲ್ಲ ಆತನ ಅನುಗ್ರಹವನ್ನು ಅನುಭವಿಸ್ತಾ ಇದ್ರು. ಕಡಲೆ, ಆ ಊರಲ್ಲಿ ಒಬ್ಬ ಮನುಷ್ಯ ಇರಲಿಲ್ಲ, ಒಂದು ಮನೆ ಇರಲಿಲ್ಲ ಎಲ್ಲಿ ಈ ಶಿಷ್ಯನ ಕಡಲೆ ಹೋಗಿರಲಿಲ್ಲ. ಹಂಗ ಹಂಚಿದ್ದ. ಇಡೀ ಊರಿಗೂರ ಕೃತಜ್ಞತೆಯಿಂದ ತಲೆ ಬಾಗಿಸ್ತಿತ್ತು. ಎಂಥ ಶಿಷ್ಯ, ಎಂಥ ಗುರು, ಏನಿದೆಲ್ಲ. ಇವ ಮೊದಲನೇ ಶಿಷ್ಯ ಇವನಿಗೆ ಹೇಳ್ದ, ನೀನು ಹಾಳು ಮಾಡಿಬಿಟ್ಟಿಯೋ, ಅವರು ಕೊಟ್ಟಿದ್ದು ಹೋಗೇ ಬಿಡ್ತಲ್ಲ, ನಾನು ಹೆಂಗೆ ಕಾಪಾಡೇನಿ, ಅವ್ರೇನು ಹಸ್ತದಿಂದ ಕೊಟ್ಟಾರ ಅದನ್ನು ಕೆಡಿಸಿಲ್ಲ, ಹಾಗೆ ಇಟ್ಟೇನಿ, ನಿನ್ನ ಜೀವನ ಹಾಳಾತು ಅಂದ ಮೊದಲನೇದವ. ಎರಡನೇದವ ಅಂದ, ಹಾಳಾದ್ರೆ ಆಗಲಿ ಬಿಡು, ಇಷ್ಟು ಜನ ಸಂತೋಷ ಪಟ್ಟಾರಲ್ಲ, ಉಂಡಾರ ತಿಂದಾರ, 4 ಕಾಳುಗಳು ಹೋಗಿ ಈಗ ಲಕ್ಷ ಲಕ್ಷ ಕಾಳುಗಳಾಗ್ಯಾವ, ಇದು ನನಗೆ ಸಂತೋಷ ಕೊಟ್ಟದೆ, ಇದು ನನಗೆ ಸಂತೋಷದ ರೂಪದ ಅನುಗ್ರಹ ದೇವ ಗುರುವಿನದು ಅಂದ. ಗುರುಗಳು ಬಂದರು. ಒಂದು 10-15 ವರ್ಷದ ನಂತರ ಗುರುಗಳು ಬಂದು ಇಬ್ಬರು ಶಿಷ್ಯರು ಅವ್ರನ್ನ ಹೋಗಿ ಸ್ವಾಗತಿಸಿದರು. ಗುರುಗಳು ಕೂತ್ಕೊಂಡ್ರು. ಅವಾಗ ಕೇಳಿದರು, ನಾನು ಕೊಟ್ಟ ಅನುಗ್ರಹ ಆಶೀರ್ವಾದ ಏನೇನು ಮಾಡಿರಪ್ಪ, ರಕ್ಷಣಾ ಮಾಡಿದರೆ ಏನು ಅಂತ ಕೇಳ್ದ. ಅವಾಗ ಮೊದಲನೇ ಶಿಷ್ಯ ಗುರುಗಳನ್ನು ನಮಿಸಿ ಒಳಗೆ ಕರ್ಕೊಂಡು ಹೋಗಿ, ಬರ್ರಿ ಗುರುಗಳೇ, ಒಂದೀಟೂ ಕೆಡಿಸಿಲ್ಲ, ಎಷ್ಟು ಚೆನ್ನಾಗಿ ರಕ್ಷಣಾ ಮಾಡಿದ್ದೇನೆ, ಒಂದು ಕಾಳ ಕೆಡಿಸಿಲ್ಲ, ಹೇಗದ ಹಾಗೆ, ನಾನು ತಿಂದಿಲ್ಲ, ಕೊಟ್ಟಿಲ್ಲ, ಸರಿಯಾಗಿಟ್ಟೇನೆ ಸುರಕ್ಷಿತವಾಗಿ. ಅಷ್ಟೇ ಅಲ್ಲ, ನಿಮ್ಮ ಅನುಗ್ರಹದ ಕಾಳುಗಳನ್ನು ದಿನವೂ 3 ವೇಳೆ ಅದನ್ನು ಪೂಜಾ ಮಾಡೇನಿ ಅಂದ. ಅವಾಗ ಗುರುಗಳು ತೆಗಿಯಪ್ಪ ಅಂತ ತೆಗಿಸಿದರು. ಪೆಟ್ಟಿಗೆ ಬಿಚ್ಚಿದ. ಒಳಗ ಅದನ್ನು ಬಟ್ಟೆ ಬೆಚ್ಚಿಸಿದ. ಒಳಗೆ ನೋಡ್ದ, ಕಾಳುಗಳೆಲ್ಲ ಪುಡಿ ಪುಡಿಯಾಗಿದ್ದು ಹುಳ ಹತ್ತಿತ್ತು. ಕಾಳುಗಳಿರಲಿಲ್ಲ, ಹುಡಿಯಾಗಿತ್ತು. ಅವಾಗ ಗುರು ಹೇಳ್ದ, ನನ್ನ ಅನುಗ್ರಹವನ್ನು ಹುಡಿ ಮಾಡಿಬಿಟ್ಟಿ, ನನ್ನ ಅನುಗ್ರಹವನ್ನು ಹಾಳು ಮಾಡಿಬಿಟ್ಟು. ಏನಾಯಿತು ಅಂದ್ರೆ ಬರಿದ ಆಯಿತು. 15 ವರ್ಷ ನೀನು ರಕ್ಷಣಾ ಮಾಡಿ ನಿನ್ನ ಜೀವನವನ್ನು ಬರಿದು ಮಾಡಿಕೊಂಡಿ. ಎರಡನೇ ಶಿಷ್ಯನ ಕೇಳಿದರು, ನೀ ಏನು ಮಾಡದಿ, ತೋರಿಸು ಅಂದರು. ಆತ, ಗುರುಗಳೇ, ಇಲ್ಲಿ ತೋರಿಸ್ಲಿಕ್ಕಾಗೋದಿಲ್ಲ, ಅಲ್ಲಿ ನಂದು ನೋಡಬೇಕಾಗಿದ್ರೆ ನೀವು ಹೊರಗೆ ಬರಬೇಕಾಗ್ತದೆ.
ಗುರುಗಳನ್ನು ಹೊರಗೆ ಕರ್ಕೊಂಡು ಹೋದ. 10-20 ಎಕರೆ ಭೂಮಿ ಈಗ ಸ್ವಚ್ಛ ಸುಂದರ ಹಚ್ಚ ಹಸಿರಾಗಿ ಬೆಳೆದತ್ತು. ಕಡಲೆಯ ಬೆಳೆ ಬೆಳೆದತ್ತು. ಗುರುಗಳೇ, ಇದು ನಿಮ್ಮ ಅನುಗ್ರಹ, ನಿಮ್ಮ ಅನುಗ್ರಹ. ನೀವು ಕೊಟ್ಟದ್ದು ಬೊಗಸೆ, ಇಲ್ಲಿ ಬಂದದ್ದು ಟನ್. ಈ ಭಾಗದ ಜನ ಪ್ರತಿಯೊಬ್ಬರ ಮನೆಯೊಳಗ ನಿಮ್ಮ ಅನುಗ್ರಹ. ನಾನು ಅಷ್ಟೇ ಅಲ್ಲ, ಇಡೀ ಊರಿನವರೆಲ್ಲ ನಿಮ್ಮ ಅನುಗ್ರಹವನ್ನು ಅನುಭವಿಸ್ಯಾರ, ಉಂಡಾರ, ತಿಂದಾರ, ಸಂತೋಷವನ್ನ ಪಟ್ಟಾರ. ಇದು ತಮ್ಮ ಅನುಗ್ರಹದ ಪರಿಣಾಮ ಅಂದ ಒಬ್ಬ. ಕಾಳುಗಳು ಅದನ್ನ ಬಳಸೋ ರೀತಿ 2 ರೀತಿ. ಹಾಗ ಜೀವನ ಅನ್ನೋದು ದೇವ ಕೊಟ್ಟಂಥ ಕಾಣಿಕೆ. ಇದನ್ನ ಹಿಂಗೂ ಬಳಸಬಹುದು, ಹಾಗೂ ಬಳಸಬಹುದು. ಬಳಸಿದರೆ ತನಗೂ ಉಪಯೋಗ ಆಗಲಿಕ್ಕ ಹಾಗೂ ಈ ಜೀವನವನ್ನ ಬಳಸಬಹುದು. ಆ ಬಳಿಕ ಬಳಸಿದರೆ ಜಗತ್ತಿಗೆ ಲಾಭ ಆಗಬಹುದು. ಹಂಗ ಬದುಕನ್ನ ಬಳಸಬಹುದು. ಬದುಕಿನ ಕ್ಷಣ ಕ್ಷಣ ಅನ್ನುವೇ ಕಾಳುಗಳು. ಒಂದೊಂದು ಕ್ಷಣ ಒಂದು ಕಾಳು. ಇಂಥ ಸಾವಿರಾರು ಕಾಳುಗಳನ್ನು ನಿಸರ್ಗ ನಮಗೆ ಕೊಟ್ಟಿದೆ, ದೇವ ನಮಗೆ ಕೊಟ್ಟಿದಾನ. ಇಂಥ ಕಾಳುಗಳನ್ನು ಕಟ್ಟಿ ಇಟ್ಟು ಪೂಜಿಸಿ ಬಳಸದೆ ಹಾಳು ಮಾಡಬಾರದು. ಅವುಗಳನ್ನು ಬಳಸಬೇಕು, ಭೂಮಿಯಲ್ಲಿ ಹಾಕಬೇಕು, ಬೆಳೆಯಬೇಕು, ಜೀವನದ ಬೆಳೆಯನ್ನ ಬೆಳೆಯಬೇಕು. ಯಾವ ಬೆಳೆ? ಸಂತೋಷದ ಬೆಳೆ ಬೆಳೆಯಬೇಕು. ಅದನ್ನ ಎಲ್ಲರಿಗೂ ಹಂಚಿಕೋಬೇಕು. ಜಗತ್ತೆಲ್ಲ ಸಂತುಷ್ಟವಾಗಿರಬೇಕು. ಹಾಗೆ ನನ್ನ ಜೀವನವನ್ನ ಸಾಗಿಸಬೇಕು. ಅದಕ್ಕೆ ಬದುಕಿನ ಸಾರ್ಥಕತೆ ಅಂತ ಕರೆಯೋದು. ಗಾಳಿ ಯಾರದಲ್ಲ, ಸೂರ್ಯ ಯಾರವಲ್ಲ. ನಮ್ಮ ಸೂರ್ಯ ನಿಮ್ಮ ಸೂರ್ಯ ಎಲ್ಲಾದರೂ ಇದೆ. ನಮ್ಮ ಆಕಾಶ ನಿಮ್ಮ ಆಕಾಶ ಅಂತದ ಏನು? ದೇವರಂದ್ರೇನು? ಆಕಾಶದಷ್ಟು ವಿಸ್ತಾರ, ಆಕಾಶದ ಆಚೆ ವಿಸ್ತಾರ ಅಂದಾಗ ನಮ್ಮ ದೇವರು ನಿಮ್ಮ ದೇವರು. ದೇವರಂದ್ರೇನು? ಬೆಳಕ, ಅನಂತವಾದ ಬೆಳಕ, ಜ್ಞಾನದ ಬೆಳಕ, ಪ್ರಜ್ಞಾ ಬೆಳಕ. ಎಷ್ಟು ಅದ್ಭುತವಾದಂಥ ದೇವ. ಅದು ನನ್ನದಲ್ಲ, ನಿಮ್ಮದಲ್ಲ, ಯಾರದಲ್ಲ. ಯಾರು ಅನುಭವಿಸ್ತಾರೋ ಎಷ್ಟು ಚೆನ್ನಾಗಿಲ್ಲ ಹೇಗೆ. ಆದ್ದರಿಂದ ನಮಗ ಮತ್ತು ಅನುಭಾವಿಗಳಿಗೆ ಒಂದು ಸಣ್ಣ ವ್ಯತ್ಯಾಸ ಅಂದ್ರೆ, ನಾವು ಅನುಭವಿಸ್ತೇವೆ ನಮ್ಮದನ್ನಾಗಿ ಮಾಡಿಕೊಂಡು. ಅವರ ಅನುಭವಿಸ್ತಾರೆ ತಾವು ಅನ್ನೋದನ್ನು ಮರೆತು. ಅಲ್ಲೇ ನಾನು ಇಲ್ಲ, ನಮ್ಮದು ಅಂತಿಲ್ಲ. ಅದ್ಭುತ. ಅದರಲ್ಲಿ ತನ್ಮಯಾಗಿದೆ. ಅಂಥವರಿಗೆ ಅನುಭಾವಿಗಳು, ಅನುಭವಿಸುವಂಥವರು. ನಮಗ ಅನುಭವಿಗಳು ಅಂತಾರೆ. ಯಾಕೆ? ಅನುಭವಿಸ್ತೇವೆ. ಅವರು ಅನುಭಾವಿಗಳು ಅಂತ ಅವರನ್ನು ನಾವು ಕರೀತೇವೆ. ಯಾಕೆ? ಅದರಲ್ಲಿ ಅವರು ಅಲ್ಲೇ ಸಮಾವೇಶಗೊಳ್ತಾರೆ, ಸಮಾಲೀನವಾಗ್ತಾರೆ. ಅದು ಸ್ವಲ್ಪ ವ್ಯತ್ಯಾಸ. ಅವರು ನಮ್ಮಂಗ ಬಾಳ್ತಾರೆ. ಅವರಿಗೆ 4 ಕಣ್ಣುಗಳದಾವೆ, ಏನಿಲ್ಲ. ನಮ್ಮ ಕಣ್ಣುಗಳೇ ಹಾಗೋ ಇನ್ನ ನಮ್ಗಿಂತ ಕಡಿಮೆ ಕಾಣುತ್ತಿರ್ಬೋದು ಅಷ್ಟೇ. ಆದರೆ ಅವರ ಜೀವನ
ಸ್ವಚ್ಛ ಸ್ವಚ್ಛ. ಕಣ್ಣ ಸ್ವಚ್ಛ, ಕಣ್ಣಿನಲ್ಲಿ ಕಾಮ ಇಲ್ಲ. ಹೌದಲ್ಲ? ಮನಸ್ಸಿನಲ್ಲಿ ಆಶೆ ಇಲ್ಲ. ಮಾತಿನಲ್ಲಿ ಕತ್ತಲೆ ಇಲ್ಲ. ಎಷ್ಟು ಚೆನ್ನಾಗಿ ಅವ್ರು ಯಾರು ಅಲ್ಲ, ನಮ್ಮ ಸುತ್ತಿದ್ದವರೇ, ನಮ್ಮಲ್ಲಿದ್ದವರೇ, ಅವರೇ ನಾವೇ ಎಲ್ಲರೂ. ಈಗ ಕೂತೀರಿ ಎಲ್ಲ, ನಿಮ್ಮದಂತ ಏನದ? ಈಗೇನು ನಿಮ್ಮ ಹೆಸರು ನೆನಪಿಲ್ಲ, ನಿಮ್ಮ ಮನೆ ನೆನಪಿಲ್ಲ, ನಿಮ್ಮ ಸಂಪತ್ತಿಲ್ಲ, ಎಲ್ಲ ಮರೆತು ಆಕಾಶದಷ್ಟು ಮನಸ್ಸ ಅರಿವಿರಲ್ಲ. ನೀವೇ ಅನುಭವ. ಈ ಕ್ಷಣ ಹೆಂಗ ಅನುಭಾವಿಗಳು, ಸ್ವಲ್ಪ ಅದನ್ನು ವಿಸ್ತಾರ ಮಾಡಿಬಿಟ್ರೆ ಕಾಯಂ ಅನುಭಾವಿ. ಎಷ್ಟು ಸುಲಭ. ಮತ್ತು ಅದಕ್ಕಾಗಿ ಬಹಳ ಪ್ರಯತ್ನ ಮಾಡಬೇಕಂತ. ನಮ್ಮ ಕೈಯ ಸ್ವಲ್ಪ ಹೊಲಸಾಗಿರಬಹುದು, ಮನಸ್ಸು ಹೊಲಸಾಗಿರಬಹುದು, ಆದರೆ ಸ್ವಚ್ಛ ಮಾಡಿಕೊಳ್ಳೋದೆಷ್ಟು. ಒಂದು ಸಲ ಒಂದು ಸಣ್ಣ ಹೊಳೆ ಹರಿತಿತ್ತು, ಸ್ವಚ್ಛ ನೀರ. ಅಲ್ಲಿಗೆ ಒಬ್ಬ ಬಂದ. ಅವನ ಮೈ ಎಲ್ಲ ರಾಡಿ ಆಗಿದೆ, ಕೈಗಳೆಲ್ಲ ರಾಡಿ ಆಗಿದೆ. ನೋಡ್ದ, ನದಿ ದಂಡಿಗೆ ಬಂದ. ನದಿಗೆ ಹೇಳ್ದ, ನಾನು ಭಾಳ ಹೊಲಸಾಗೇನೆ, ನಾನೇನು ಮಾಡಬೇಕು? ನಿನ್ನ ಒಳಗೆ ಬಂದ್ರೆ ಪಾಪ ನೀ ಹೊಲಸಾಗ್ತಿ, ಅದಕ್ಕೆ ನನಗೆ ಸಮಸ್ಯೆ ಆಗ್ಯದ, ಬಹಳ ಹೊಲಸ. ಅವಾಗ ನದಿ ಹೇಳ್ತು, ನೀ ಎಟ್ಟರೆ ಹೊಲಸಿರು, ಕಣ್ಣು ಮುಚ್ಚು, ಒಳಗ ಪ್ರವೇಶ. ಏನು ಮಾಡ್ದ? ನಿಂದು ಹೊಲಸು 20 ವರ್ಷದ್ದಿರಲಿ, 40 ವರ್ಷದ್ದಿರಲಿ, ಏನು ವಿಚಾರ ಮಾಡ. ನನ್ನ ಒಳಗೆ ಕಣ್ಣು ಮುಚ್ಚಿ ಪ್ರವೇಶ ಮಾಡು, ನೋಡು. ಕಣ್ಣು ತೆರೆಯೋದ್ರಾಗ ನೀ ಸ್ವಚ್ಛ ಆಗುವುದಿಲ್ಲ. ನದಿ ಹೇಳ್ತು. ಆದರೆ ಇವಾಗ ಬಹಳ ಸಂಶಯ ಇತ್ತು. ಅವ ಹೇಳ್ದ, ಇದು 1 ದಿವಸದ್ದಲ್ಲ, 2 ದಿವಸದ್ದಲ್ಲ, ಈಗ 40 ವರ್ಷ ಹಿಂಗ ಅದೇನಿ, ಇಷ್ಟೆಲ್ಲ ಹೆಂಗ ಅಂದ. ಆ 40 ಮರಿ ಅದ, ಈಗ ಸುಮ್ಮನೆ ಪ್ರವೇಶ. ನಾನು 40 ವರ್ಷ ಹಂಗಾಗ್ಯದ, ಹಿಂಗಾಗ್ಯದ, ಕಣ್ಣು ಹೊಲಸ, ಕಿವಿ ಹೊಲಸ, ಮನಸ್ಸು ಹೊಲಸ ಅನ್ಕೋತ ಕೂತ್ರೆ ಇನ್ನ ಶತಮಾನ ಆದರೂ ಹೋಗುವುದಿಲ್ಲ. ಸುಮ್ಮನೆ ಎಲ್ಲ ಮರಿ ಬಂದಿತ್ತು. ಭೂತ ಆಗ್ಯದಲ್ಲ, ಭೂತ ಅಂದ್ರೆ ಹಳಿದದು, ಭೂತ ಅದು ಭೂತ ಹಾಗೆ ಹೋಗ್ಯದ. ಆದರೂ ಒಳಗೆ ಒಂದೀಟು ಸಂಶಯ ಇತ್ತು. ಒಳಗೆ ಏನರೇ ಆಗಲಿ ಅಂತ ಒಳಗೆ ಹೋದ, ಮುಳುಗದ, ಏಳುವುದರಾಗ ಸ್ವಚ್ಛ. ಅವಾಗ ಎಂಥ ಆಶ್ಚರ್ಯ, ಆನಂದ. ಅವ ಅಂದ, 40 ವರ್ಷದ್ದು 1 ನಿಮಿಷದಾಗಿಲ್ಲ. ಅದಕ್ಕೆ ನದಿ ಹೇಳ್ತು, ನದಿ ಅಂದ್ರೆ ಎದಕ್ಕಂತಾರ? ಸ್ವಚ್ಛ ಮಾಡು. ಸ್ವಚ್ಛ ಇದ್ದವ್ರನ್ನ ಸ್ವಚ್ಛ ಮಾಡೋದಿಲ್ಲ, ಹೊಲಸಿದ್ದವ್ರನ್ನ ಸ್ವಚ್ಛ ಮಾಡುತ್ತಾರ ನದಿಗಳೆಲ್ಲ. ಹೌದಲ್ಲ? ಆಗ ನೀನು ಹೊಲಸದಿ ಅದಿ ಅಂತ ತಲೆಯಾಗಿ ಎಷ್ಟು ಹಾಕೋಬೇಡ. ಏನರೇ ಮಾಡಿರು, ಏನರೇ ಹೆಂಗರೇ ಬದುಕಿರು, ಇನ್ನ ಮ್ಯಾಲ ಈ ಜ್ಞಾನದ ನದಿಯೊಳಗೆ ಪ್ರವೇಶ, ಅನುಭಾವದ ನದಿಯೊಳಗೆ ಪ್ರವೇಶ, ದಿವ್ಯತೆಯ ನದಿಯೊಳಗೆ ಪ್ರವೇಶ ಮಾಡು ಮನುಷ್ಯನೇ.
ಸುಮ್ಮನೆ ಒಂದು ಕ್ಷಣ ದಿವ್ಯತೆಯ ನದಿ ಎಲ್ಲಿ ಇರ್ತದ, ಎಲ್ಲಿ ಸತ್ಸಂಗ ಇರ್ತದಲ್ಲ, ಅದೇ ದಿವ್ಯತೆಯ ನದಿ. ಈಗ ಇಲ್ಲಿ ಕೂತಿರಲ್ಲ, ಪ್ರವೇಶ ಮಾಡಿದ ಕ್ಷಣವೇ ಸ್ವಚ್ಛ. ಎಷ್ಟು ಸ್ವಚ್ಛ! ನೀವು ಬರಾಗ ಹೆಂಗರೆ ಇರಬಹುದು. ಈಗ ನಿಮ್ಮ ಮುಖದ ಮೇಲೆ ಒಂಥರ ಶಾಂತ ಕಳೆ, ಇಲ್ಲೇನು ಶಾಂತಿ. ಯಾಕೆ? ಸ್ವಚ್ಛ ಆಗಿದೆ. ಈಗ ಯಾವುದೂ ಇಲ್ಲಲ್ಲ. ಹಂಗ ಅವರು ಅನುಭಾವಿಗಳು. ಅವರ ಮಾತುಗಳೇ ಪ್ರವಾಹಗಳು. ಅವೇ ಬಳಿ ಹರಿದಂಗೆ ಹರಿತಾ ಇರ್ತಾವ. ಆ ಮಾತಿನ ಅನುಭವದ ಒಳಗ ನಾವು ಸ್ನಾನ ಮಾಡುವುದು. ಸುಮ್ಮನೆ ಸ್ನಾನ ಮಾಡೋದ್ರೆ ಏನಲ್ಲ, ಕುಂತಲ್ಲೇ ಆ ಶಬ್ದಗಳು, ಆ ಮಾತುಗಳು, ಆ ವಚನಗಳು ಅದರಲ್ಲಿ ತನ್ಮಯ ಆದರೆ ಮನಸ್ಸು ಸ್ವಚ್ಛ. ಸ್ವಚ್ಛ. ಅಷ್ಟು ಶಕ್ತಿ, ಸಾಮರ್ಥ್ಯ ಆ ಮಾತುಗಳು. ಅದಕ್ಕೆ ಅಂಥ ಮಾತುಗಳಿಗೆ ಅವರು ಹೇಳಿದರು ವಚನಾಮೃತ. ಎಷ್ಟು ಚೆನ್ನಿಲ್ಲ, ವಚನಾಮೃತ. ಅದು ಅಮೃತ ಇದ್ದಂತೆ ವಚನ. ಅದು ಒಂದು ವಚನ ನಾವು ಸುಮ್ಮನೆ ಈಗ ಕೇಳಿದರೆ, ಒಂದು ಮಾತು, ಒಂದು ಸಣ್ಣ ಶಬ್ದ ಕೇಳಿದರೆ ಮನಸ್ಸು ಸ್ವಚ್ಛ, ಬುದ್ಧಿ ಸ್ವಚ್ಛ, ಭಾವ ಸ್ವಚ್ಛ. ಇದು ಶಕ್ತಿ, ಅವರ ಮಾತಿನ ಶಕ್ತಿ ಅದು. ಆದ್ದರಿಂದಲೇ ಸಂತರು, ಶರಣರು ಏನು ಬಿಟ್ಟು ಹೋದರು, ಏನು ಆಸ್ತಿ ಬಿಟ್ಟು ಹೋಗಿಲ್ಲ, ಏನು ಬಿಟ್ಟು ಹೋಗಿಲ್ಲ. ಅವರು ಏನು ಬಿಟ್ಟು ಹೋದರು? ಒಳ್ಳೆಯ ಒಳ್ಳೆಯ ಮಾತುಗಳನ್ನು. ಎಂಥ ಮಾತುಗಳನ್ನು ಬಿಟ್ಟು ಹೋದರು ಅಂದರೆ, ನಾವು ಏನು ಮಾಡಿದರೂ ಅವು ಹೊಲಸಾಗುವುದಿಲ್ಲ. ಅಂಥ ಮಾತು. ನಮ್ಮ ಮಾತುಗಳು ಹೊಲಸಾಗ್ತಾವ, ಅವ್ರ ಮಾತುಗಳು ಹೊಲಸಾಗುವುದಿಲ್ಲ. ಹೊಲಸಾಗುವುದಿಲ್ಲ ಇದರ ಅರ್ಥ ನೀವು ಬೇಕಾದಾಗ ನೆನಪು ಮಾಡಿಕೊಳ್ಳಿ, ಅದು ಸ್ವಚ್ಛ. ನಮ್ಮ ಮಾತು ನಾಳೆ ನೆನಪು ಮಾಡಿದ್ರೆ ಒಂಥರ ಆಗ್ತದೆ, ತಾಪ ಆಗ್ತದೆ. ಅವ್ರ ಮಾತು ಯಾವಾಗ ನೆನಪು ಮಾಡಿದ್ರು ತಂಪು ತಂಪು ತಂಪಾಗ್ತದೆ. ತಂಪು ಮಾಡುವ ಮಾತುಗಳೇ ಅವು ಅವರ ಪ್ರವಾಹಗಳು. ಮಾತಿನ ಪ್ರವಾಹ, ವಚನ ಪ್ರವಾಹ. ಆ ಪ್ರವಾಹದಲ್ಲಿ ನಾವು ಸ್ನಾನ ಮಾಡೋದು. ಮನಸ್ಸಿನೊಳಗೆ ಅವೆಲ್ಲ ಹರಿದಾಡುವಂತೆ ಮಾಡೋದು. ಅವು ಹೆಂಗೆ ಹರಿದು ಅಂದ್ರೆ ಮನಸ್ಸೆಲ್ಲ ಸ್ವಚ್ಛ. ನಾವು ಯಾರಿದ್ದರ್ರಿ ಏನು? ಹೂ ಅಂತಾವ, ವಾಸನ ನೋಡು ಒಂದಿಷ್ಟು, ನಂದು ಚಲೋ ವಾಸನ ಅದ ನೋಡು. ಅವ ಹೇಳ್ದ, ನಾನು ಅಂಥ ಜಾತ್ಯಾವದೇನು, ನೀ ಯಾವುದರ ಜಾತ್ಯಾಗದು, ನಂದೊಂದಿಷ್ಟು ವಾಸನ ಇಲ್ಲ. ನಮ್ಮ ಜಾತಿ ಅಂಥದ್ದು ಇಂಥದ್ದು ಅದು ಅಂದ. ಅಷ್ಟು ವರ್ಷದಿಂದ ನಾವೆಲ್ಲ ಜಾತಿ ಮಾಡ್ಕೋತ ಬಂದೇವಿ, ನಮ್ಮ ಜಾತಿನೇ ಬೇರೆ. ಅದು ಹೂ ಹೇಳ್ತು, ಬಿಡು, ಅದು ನೀನು ಯಾವುದರ ಜಾತಿ ಇಟ್ಕೋ, ವಾಸನರೇ ನೋಡು ಒಂದಿಷ್ಟು. ಹೂ ಐದು ಅದು ಜಾತಿ ನೋಡೋದಿಲ್ಲ, ಮತ ನೋಡೋದಿಲ್ಲ, ಧರ್ಮ ನೋಡೋದಿಲ್ಲ, ಭಾಷೆ ಇಲ್ಲ, ನಾವು ಶಾಣ್ಯರದೇವ ದಡ್ರದೇವ ನೋಡೋದಿಲ್ಲ.
ಶಾಣ್ಯರಿಗಷ್ಟೇ ಹೂಗಳು ಬೇಕಾಗ್ತವೆ. ನೀ ಬಹಳ ಬುದ್ಧಿವಂತದೇ, ನನ್ನ ವಾಸನ ನೋಡುವಂತದೇ. ದನ ಕಾಯೋರು ಅವರು ಹೆಚ್ಚು ವಾಸನ ತಗೋತಾರ. ಬಹಳ ಕಲ್ತವ್ರಿಗೆ ಹೂ ಕಾಣುದಿಲ್ಲ. ಹೂವ ನೋಡಿದ್ರೆ ಅವ್ರು ಹೆಂಗ್ ವಿಚಾರ ಮಾಡ್ತಾರೆ, ಇದ್ಯಾವುದು 5 ದುಡ್ಡಿನ ಹೂವ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಹೂ ತಗೊಂಡು ಊರು ತುಂಬ ಹೇಳ್ಕೊತ ತಿರ್ಗಾಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅನುಭವಿಸೋದಕ್ಕೆ ನಮಗೇನು ವಿದ್ಯೆ ಬೇಕಿಲ್ಲ, ಬಹಳ ಭಾರಿ ಬುದ್ಧಿ ಬೇಕಿಲ್ಲ, ನಾವೇನು ಸಶಕ್ತರು ಸುಂದರ ಆಗಬೇಕಿಲ್ಲ, ಬಡವರು ಶ್ರೀಮಂತರಂತಿಲ್ಲ. ಇಷ್ಟೆಲ್ಲ ಹೇಳಿ ಎಷ್ಟು ಚೆನ್ನಾಗಿದೆ. ಅಂಥ ಮಾತುಗಳನ್ನು ಮೆಲುಕು ಹಾಕೋತಿರು. ಮೆಲುಕು ಹಾಕೋದಂದ್ರೆ ಗೊತ್ತದ ಅಲ್ಲ, ಶಹರದವರಿಗೆ ಸ್ವಲ್ಪ ಗೊತ್ತಿರೋದಿಲ್ಲ. ಈ ಆಕಳ ಪಾಕಳ ಹೊಲದಾಗ ಮೇಯ್ದು ಮಕ್ಕೊಂಡು ಕಣ್ಣು ಮುಚ್ಚಿ ಮೆಲುಕು ಹಾಕ್ತಿರ್ತಾರೆ, ನೋಡಿರಲ್ಲ. ಈ ಮನೆ ಆಕಳ ಹಂಗೆ ಆಗೋದಿಲ್ಲ, ಅವು ಒಂಥರ ಇರ್ತಾವ. ಅವು ನಿಸರ್ಗದೊಳಗೆ ನೋಡ್ಬೇಕು, ಕಣ್ಣು ತುಂಬ ಕಣ್ಣು ಮುಚ್ಚಿಕೊಂಡು ಆನಂದವಾಗಿ ಮೆಲುಕು ಹಾಕೋ. ಬೆಳಕಿನ ನಾಡು ಭಾರತ. ಎಲ್ಲೆಡೆ ಬೆಳಕನ್ನು ಹರವಿದವರು ಮಾತುಗಳ ಮೂಲಕ. ಬೆಳಗನ್ನ ಬೆರೆತವರು, ಬೆಳಗಾಗಿ ಹೋದವರು. ಅಂಥ ಸಾವಿರ ಸಾವಿರ ಜನರ ನಾಡು ಇದು ಭಾರತ. ಅವರೇನು ಬಹಳ ದೊಡ್ಡ ಧನಿಕರೂ ಅಲ್ಲ, ದೈಹಿಕ ಶಕ್ತಿ ಸಂಪನ್ನರೂ ಅಲ್ಲ. ಈಗಿನಂತೆ ವಿದ್ಯಾವಂತರೂ ಅಲ್ಲ. ಆದರೆ ಶ್ರೇಷ್ಠ ಜ್ಞಾನಿಗಳು. ಇದು ವೈಶಿಷ್ಟ್ಯ. ಆದ್ದರಿಂದಲೇ ಅಂಥವರ ಮಾತುಗಳಿಗೆ ಅಷ್ಟು ಬೆಲೆ. ಆ ಮಾತುಗಳನ್ನು ಕೇಳಿದಾಗ, ಆ ಮಾತುಗಳನ್ನು ಮೆಲುಕು ಹಾಕಿದಾಗ ಮನಸ್ಸು ಅರಳುತ್ತದೆ. ಅದರೊಳಗಿರುವ ಜ್ಞಾನದ ಸುಗಂಧ ಹೊರಹೊಮ್ಮುತ್ತದೆ. ಯಾರು ಅದನ್ನು ಅನುಭವಿಸಿದರೋ ಅವರ ಮನಸ್ಸು ಮುಗ್ಧವಾಗ್ತದೆ. ಇಂಥ ಮಾತುಗಳು ಅವುಗಳನ್ನು ನಾವು ಕೇಳಬೇಕು. ಒಂದೊಂದು ಮಾತು ಮನಸ್ಸನ್ನು ಸ್ವಚ್ಛಗೊಳಿಸುತ್ತೆ. ಯಾಕೆ ಅಂದ್ರೆ
ಆ ಮಾತುಗಳಲ್ಲಿ ಮಾಲಿನ್ಯ ಇಲ್ಲ. ಈಗ ನಾವು ಮಾತನಾಡ್ತೇವೆ, ಮಾತನಾಡಿದರೆ ಕೇಳಿದವರು ಮನಸ್ಸು ಕೆಡ್ತದ. ಒಮ್ಮೊಮ್ಮೆ ಆ ಮನಸ್ಸಿನ ಸಮಾಧಾನ ನಾಶವಾಗ್ತದೆ. ನಮ್ಮ ಮಾತುಗಳಲ್ಲಿ ರಾಗ ಅದ, ದ್ವೇಷ ಅದ. ಅವರ ಮಾತುಗಳಲ್ಲಿ ರಾಗ ಇಲ್ಲ, ದ್ವೇಷ ಇಲ್ಲ. ಮಾತು ಅದು ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ದೇವರೇ ಅದನ್ನು ಮೆಚ್ಚಿಕೋಬೇಕು ಅಂಥ ಮಾತುಗಳು. ಯಾವಾಗ ರಾಗರಹಿತ ದ್ವೇಷರಹಿತ ಇದ್ರೆ ಮಾತು ದೇವರಿಗೆ ಇಷ್ಟವಾಗ್ತದೆ. ಮಾತಿನ ಮಹತಿ ಎಷ್ಟದ ಹೇಳಿ. ಮಾತಿನ ಮಹತೆ ಇದೆ. ಒಂದು ಮಾತು ಸಾಕು ಜಗತ್ತನ್ನು ಅರಳಿಸೋದಕ್ಕೆ. ಅಷ್ಟು ಅದ್ಭುತವಾದ ಶಕ್ತಿ ಮಾತುಗಳಲ್ಲಿರುವುದರಿಂದ ಮಾತಿಗೆ ಮಂತ್ರ ಅಂತ ಕರೆದರು. ಮಾತು ಇದು ಮಂತ್ರ. ಮಾತೆಂಬುದು ಜ್ಯೋತಿರ್ಲಿಂಗ. ಮಾತು ಬೇರೆ ಅಲ್ಲ, ಜ್ಯೋತಿರ್ಲಿಂಗ ಬೇರೆ. ಹೊಳೆವ ಲಿಂಗ, ಬೆಳಕನ್ನು ಹರವುವ ಲಿಂಗ, ಜಗತ್ತನ್ನೆಲ್ಲ ಸುಂದರಗೊಳಿಸುವ ಲಿಂಗ. ಅಂಥ ಮಾತುಗಳು ಬರೀ ನೋಡಬೇಕು. ಜಗತ್ತಿನ ಯಾವ ಪ್ರಾಣಿಗಳಿಗೂ ನಮ್ಮ ಹಾಗೆ ಮಾತನಾಡುವ ಶಕ್ತಿ ಇಲ್ಲ. ಅವೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳೇ, ಕೋಟ್ಯಂತರ ವರ್ಷದಿಂದ ಅದಾವ ಈ ಭೂಮಂಡಲದಲ್ಲಿ. ಆದರೆ ಮನುಷ್ಯ ಏನು ಅದ ಬೆಳೆಸಿಕೊಂಡ ಈ ಮಾತು ಅದ್ಭುತ. ಅದಕ್ಕೆ ಮಾತು ಬೇರೆಯಲ್ಲ ಮತ್ತು ದೇವರು ಬೇರೆಯಲ್ಲ. ಮಾತಿನೊಳಗೆ ದೇವರು ಮೂಡ್ತಾ ಇರ್ತಾನೆ. ಚೆನ್ನಾಗಿಲ್ಲ? ಮಾತಿನೊಳಗೆ ದೇವರು ಮೂಡ್ತಾನೆ ಅಂದ್ರೆ ಮಾತಿನ ಶಕ್ತಿ ಎಷ್ಟದ, ಶಕ್ತಿ ಎಷ್ಟದ. ಇಂಥ ಮಾತುಗಳನ್ನು ನಾವು ಕೇಳಬೇಕು. ಯಾವ ಮಾತನ್ನು ಕೇಳಿದರೆ ಮನಸ್ಸು ರಾಗರಹಿತ ದ್ವೇಷರಹಿತ ಜ್ಞಾನ ಪೂರ್ಣವಾಗ್ತದೆ. ಅಂಥ ಅದಕ್ಕೆ ಮಾತಂದ್ರೆ ಅಷ್ಟು. ಮಾತೆಂಬುದು ಜ್ಯೋತಿರ್ಲಿಂಗ. ಯಾರು ಹೇಳ್ಯಾರ ಹೇಳಿ? ಏನದ ಅದ್ಭುತ! ಮಾತನ್ನುವುದೇ ಜ್ಯೋತಿರ್ಲಿಂಗ. ಮನುಷ್ಯನೇ ಒಂದು ಸುಂದರ ಮಾತನ್ನ ಮನಸ್ಸಿನಲ್ಲಿ ಇಟ್ಟುಕೋ, ನಿನ್ನ ಒಳಗೆ ಜ್ಯೋತಿರ್ಲಿಂಗ. ಯಾಕೆ ಜ್ಯೋತಿ ಅಂದ್ರು? ಮಾತು ಅಜ್ಞಾನವನ್ನ ಚದುರಿಸಿ ಬಿಡ್ತದೆ, ಕತ್ತಲೆಯನ್ನ ದೂರ ಸರಿಸ್ತದೆ. ಬೆಳಕ ಹೇಗೆ ಕತ್ತಲೆಯನ್ನ ದೂರ ಸರಿಸ್ತದ, ಆಗ ಮಾತು ಅಜ್ಞಾನದ ಕತ್ತಲೆಯನ್ನ ನಿವಾರಿಸ್ತದೆ. ಒಂದು ಸುಂದರ ಮಾತು, ಒಂದು ಶಬ್ದ ಬಳಸಿದ್ರೆ ಮನಸ್ಸು ಹೆಂಗಾಗ್ತದ? ಬೆಳಕು ಬಿದ್ದಂಗ. ಸತ್ಯದ ಹೊಳಹ ಅಲ್ಲಿ ಹರಿದಂಗ.
ಸತ್ಯದ ಸೌಂದರ್ಯ ಕಂಡಂಗ ಏನು ಮಾತು. ಸಾಕು, ಮನುಷ್ಯನ ಜೀವನ ಶ್ರೀಮಂತವಾಗಬೇಕಾದ್ರೆ ಮಾತು ಸಾಕು. ಮಾತು, ಅಂಥ ಮಾತುಗಳಿಗೆ ಬಹಳ ಮಹತ್ವ. ಅಷ್ಟು ಮಹತ್ವ ಕೊಟ್ಟರು. ಮನುಷ್ಯನೇ, ಮಾತಿನೊಳಗೆ ದೇವರನ್ನ ಕಾಣು. ಮಾತಿನೊಳಗೆ ಪರಮ ಶಾಂತಿಯನ್ನು ಅನುಭವಿಸು. ಮಾತಿನಿಂದ ನಿನ್ನ ಮನಸ್ಸು ವಿಸ್ತಾರ ವಿಸ್ತಾರ ವಿಸ್ತಾರವಾಗಲಿ. ಮಾತಿನಲ್ಲಿ ಅಂಥ ಮಾತುಗಳದ ಮನಸ್ಸನ್ನು ಸಂಕುಚಿತಗೊಳಿಸುವಂಥ ಮಾತುಗಳು ಅದ. ಅವು ನಾವೆಲ್ಲ ಆಡ್ತೇವೆ. ನಮ್ಮ ಜಾತಿ ಸಂಕುಚಿತ ಆಯಿತು, ಹೌದಲ್ಲ ಹೇಳಿ, ಸಂಕುಚಿತ ಆಯಿತು. ಅದ ಜಾತಿ ಅಷ್ಟು ತೆಗೆದ ಹಾಗ ಇಟ್ರೆ ನಮ್ಮದು. ಎಷ್ಟು ಅದೇ ಶಬ್ದ ಹಂಗ ಬಳಸಿದ್ರೆ ಅಷ್ಟು ವಿಷ, ಈಗ ಬಳಸಿದ್ರೆ ಸಂಕುಚಿತ, ಬಂಧನಕರ. ಬಂಧನ ಅಂದ್ರೇನು? ಸಣ್ಣದಾಗೋದು. ಮನಸ್ಸು ಯಾವುದನ್ನು ಕೇಳಿದ್ರೆ, ಯಾವ ಮಾತ ಕೇಳಿದ್ರೆ ಮನಸ್ಸು ಸಣ್ಣದಾಗ್ತದ, ಅದೇ ಬಂಧನ. ಅದು ಬಂಧನದ ಮಾತು. ಯಾವ ಮಾತ ಕೇಳಿದ್ರೆ ಸಣ್ಣದು ಹೋಗಿ ದೊಡ್ಡದು 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 ಆಗ್ತದೆ, ಅದೇ ಮುಕ್ತಿಯ ಮಾತು. ಅದಕ್ಕೆ ಮಾತುಗಳನ್ನು ನಾವು ಬಳಸಬೇಕು. ಅದ್ಭುತವಾದ ಮಾತುಗಳು. ಅವುಗಳ ಮಧ್ಯ ನಾವು ಮನಸ್ಸನ್ನು ಹರಬೇಕು. ಈಗ ಗಣಿತ ಶಾಸ್ತ್ರದಲ್ಲಿ ಒಂದು ಅನಂತ ಅಂತಿಲ್ಲ. ಸುಮ್ಮನೆ ಅನಂತ ಅಂದರೆ ಮನಸ್ಸೆಷ್ಟು ದೊಡ್ಡದಾಗ್ತದೆ. 1000 ಅಂದರೆ ಸಾಂಗಾಗ್ತದೆ. ಎಷ್ಟು ನಿಜ. 1000 ಅಂದ ಕೂಡಲೇ ಇಷ್ಟ ಆಗ್ತದೆ. ಅಸಂಖ್ಯ ಅಂದ ಕೂಡಲೇ ಎಷ್ಟು ದೊಡ್ಡದಾಗ್ತದೆ. ಬರೀ ಒಂದು ಶಬ್ದ. ಶಬ್ದಗಳಲ್ಲಿ ಎಂಥ ಶಕ್ತಿ ಅದ. ಅದಕ್ಕೆ ಶಬ್ದ ಬ್ರಹ್ಮ ಅಂತ ಕರೆದು. ಬರೀ ಒಂದು ಶಬ್ದ ಅದು ನಮ್ಮನ್ನು ಅಷ್ಟು ವಿಶಾಲಗೊಳಿಸ್ತದೆ. ಆದರೆ ಇನ್ನೊಂದು ಶಬ್ದ ಅಷ್ಟೇ ಸಂಕುಚಿತಗೊಳಿಸ್ತದೆ. ಇಲ್ಲ, ಸುಮ್ಮನೆ ಒಂದು ಶಬ್ದದ ಮಹತ್ವ ತಿಳ್ಕೋಬೇಕು ಮನುಷ್ಯ. ದೇವರು ನಮಗೆ ಕೊಟ್ಟ ಎಲ್ಲ ವರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವರ ಮಾತು. ಒಂದೊಂದು ಶಬ್ದದಿಂದ ಮನಸ್ಸನ್ನು ಆಕಾಶದ ಎತ್ತರಕ್ಕೆ ಎತ್ತುವುದು. ಒಂದೊಂದು ಶಬ್ದದಿಂದ ಬದುಕನ್ನು ಶೃಂಗರಿಸಿ ಬಿಡಬಹುದು. ಅಷ್ಟು ಮಾತಿನಲ್ಲಿ. ಆ ಮಾತನ್ನು ನಾವು ಸರಿಯಾಗಿ ಬಳಸೋದನ್ನು ಕಲಿತ್ರೆ ಬದುಕೆಲ್ಲ ಸ್ವರ್ಗ. ಬಂಧನದ ಮಾತುಗಳು, ಬಂಧಕ ಮಾತುಗಳು, ಮುಕ್ತಿಯ ಮಾತುಗಳು ನಾವು ಕೇಳಬೇಕು, ಹೇಳಬೇಕು. ಎಂಥ ಮಾತುಗಳು? ಯಾವ ಮಾತುಗಳನ್ನು ಹೇಳಿದರೆ ಮನಸ್ಸು ವಿಸ್ತಾರ. ಕೇಳಬೇಕು. ಯಾವ ಮಾತು ಕೇಳಿದರೆ ಮನಸ್ಸು
ಹರುವ 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 ಅನಂತವಾಗಿ. ಈಗ ನಾನೊಂದು ಶಬ್ದ ಬಳಸ್ತೇನೆ, ತಾವು ನೋಡಿ. ಆಕಾಶ. ಏನು ಮೂಡ್ತದ ಮನಸ್ಸಿನಲ್ಲಿ? ಇನ್ನೊಂದು ಶಬ್ದ ಬಳಸ್ತೇನೆ ನೋಡಿ, ನಮ್ಮ ಮನೆ. ಏನು ಮೂಡ್ತದ ಮನಸ್ಸಿನಾಗ? ಸುಮ್ಮನೆ ತಾವು ಪ್ರಯೋಗ ಮಾಡೋ. ನಮ್ಮ ಮನೆ ಎಷ್ಟಾಗ್ತದ? ನಮ್ದು ಎಷ್ಟದ ಅಟ್ಟಾಗ್ತದೆ. ಗೋಡೆಗಳು ಒಂದಿಷ್ಟು ಸುತ್ತ ಒಂದಿಷ್ಟು ಕಾಂಪೌಂಡು, ಒಳಗೆ ಒಂದು 4 ಕೋಣೆಗಳು, ಇವೆಲ್ಲ ಮೂಡ್ತಾವ. ಮನಸ್ಸು ಅಷ್ಟಾಗ್ತದೆ. ಆಕಾಶ ಎಷ್ಟಾಗ್ತದೆ ಹೇಳಿ? ಎಷ್ಟಾಗ್ತದೆ? ಅದ್ರಾಗ ಸೂರ್ಯನೂ ಬಂದ, ಚಂದ್ರನೂ ಬಂದ, ಎಲ್ಲ ಗ್ರಹಗಳು ಬಂದು, ಭೂಮಿ ಬಂತು, ಎಲ್ಲ ಬಂತು. ಬರೀ ಹಿಂದಲ್ಲ, ಮುಂದಿಂದು ಎಲ್ಲ. ಬರೀ ಒಂದು ಶಬ್ದ ಆಕಾಶ. ಬರೀ ಒಂದು ಶಬ್ದ ಮನೆ. 2 ಶಬ್ದಗಳು. ಒಂದು ಶಬ್ದ ಸಣ್ಣದನ್ನಾಗಿ ಮಾಡ್ತದೆ, ಇನ್ನೊಂದು ಶಬ್ದ ದೊಡ್ಡದನ್ನಾಗಿ ಮಾಡ್ತದೆ. ಅಂದ್ರೆ ನಮ್ಮ ಮನಸ್ಸು ದೊಡ್ಡದಾಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಶಬ್ದ ದೊಡ್ಡದಿರಬೇಕು, ದೊಡ್ಡದು ಮಾಡಬೇಕು. ಅಂಥ ಶಬ್ದಕ್ಕೆ ಬಹಳ ಮಹತ್ವ. ಅದಕ್ಕೆ ಕೇಳಬೇಕು ಮನುಷ್ಯ. ಏನು ಕೇಳೋದು? ಯಾವ ಶಬ್ದಗಳನ್ನು ಕೇಳಿದರೆ ಮನಸ್ಸಿನ ಕವಚಗಳು ಬಿದ್ದು ಹೋಗ್ತವೆ. ಯಾವ ಶಬ್ದವನ್ನು ಕೇಳಿದ್ರೆ ಮನಸ್ಸಿನ ಹೊಯ್ದಾಟ ನಿಲ್ತದೆ. ಯಾವ ಶಬ್ದ ಕೇಳಿದರೆ ಮನಸ್ಸು ವಿಶಾಲವಾಗಿ ಶಾಂತಿಯನ್ನು ಅನುಭವಿಸ್ತದೆ, ಅಂಥ ಶಬ್ದಗಳನ್ನು ಕೇಳ. ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತ ಇಚ್ಛೆ. ಅದಕ್ಕೆ ಬೇಕಾಗುವ ಮಾರ್ಗ ಏನು? ಇದನ್ನು ತಿಳಿದುಕೊಳ್ಳುವುದಕ್ಕಾಗಿ ಗುರುವಿನ ಸಮೀಪಕ್ಕೆ ಹೋಗ್ತಾರೆ. ಗುರು ಮಾರ್ಗದರ್ಶಕ, ತೋರಿಸುವ. ಆತನ ಮಾತುಗಳಲ್ಲಿ ಕತ್ತಲೆಯನ್ನು ಕಳೆಯುವ ಬೆಳಕಾಗಿರ್ತದೆ. ಅದಕ್ಕೆ ಕಾರಣ ಗುರುವಿನ ಅನುಭೂತಿ. ತನ್ನ ಬದುಕನ್ನೆಲ್ಲ ಸತ್ಯಕ್ಕಾಗಿ, ಶಾಂತಿಗಾಗಿ ಮೀಸಲಾಗಿಟ್ಟಂಥ ಮಹಾನುಭಾವ ಗುರು. ಅವನಿಗೆ ಯಾವ ಜಾತಿ, ಮತ, ಪಂಥ ಯಾವುದು. ಗುರು ಅಂದರೆ ಒಂದು ಬಗೆಯ ಬೆಳಕಷ್ಟೆ. ಬೆಳಕಿಗೆ ಯಾವ ದೇಶ, ಭಾಷೆ, ಜಾತಿ, ಮತ ಇರ್ತದೆ. ಬೆಳಕ ಅಷ್ಟೆ. ಬೆಳಕಿನಲ್ಲಿ ಇದು ಶುದ್ಧವಾದ ಬೆಳಕ, ಇದು ಅಶುದ್ಧವಾದ ಬೆಳಕ, ಇದು ನಮ್ಮ ಬೆಳಕ, ಇದು ನಿಮ್ಮ ಬೆಳಕ ಅಂತ ಎಲ್ಲದ ಬೆಳಕ. ಇದು ಬೆಳಕ. ಬಡವರ ಮನೆಯೊಳಗಿದ್ದರೂ ಬೆಳಕ, ಶ್ರೀಮಂತರ ಮನೆಯೊಳಗಿದ್ದರೂ ಬೆಳಕ. ಬಡವರ ಮನೆಯ ಬೆಳಕ ಬಡವರದು, ಬಡತನದ ಬೆಳಕ.
ಶ್ರೀಮಂತರ ಮನೆಯ ಬೆಳಕ ಬಹಳ ಅದ್ಭುತ. ಹೀಗೇನಾದರೂ ಇದೆಯೇನು? ಲೈಟ್ ಈಸ್ ಲೈಟ್, ವೆದರ್ ಇಟ್ ಈಸ್ ಇನ್ ಎ ಕಾಟೇಜ್ ಆರ್ ಎ ಪ್ಯಾಲೇಸ್. ದೀಪ ದೀಪ, ಬೆಳಕ ಬೆಳಕ, ಎಲ್ಲಿದ್ರಿ? ಆಗ ಒಬ್ಬ ಗುರು ಎಲ್ಲಿದ್ರಿ? ಆತ ಬಡವನೋ ಶ್ರೀಮಂತನು? ಆತ ನಮ್ಮ ದೇಶದವನು ಹೊರದೇಶದವನು? ಪ್ರಶ್ನೆ ಇಲ್ಲ. ಗುರು ಅಂದರೆ ಬೆಳಕಷ್ಟೆ, ಜ್ಞಾನದ ಬೆಳಕು. ಅಂಥ ಗುರು ಜಗತ್ತಿನಲ್ಲಿ ಅತ್ಯಂತ ಪೂಜ್ಯ. ಬೆಳಕಿನಷ್ಟು ಪೂಜ್ಯ ಯಾವುದು? ಅದು ಇಲ್ಲ. ಜಗತ್ತೆಲ್ಲ ಕತ್ತಲಲ್ಲಿ ಮುಳುಗಿ ಹೋಗ್ತದೆ. ಆದ್ದರಿಂದ ಬೆಳಕಿಗೆ ಅಷ್ಟು ಕಿಮ್ಮತ್ತು. ಹಾಗೆ ಗುರು ಬೆಳಕ, ಜ್ಞಾನದ ಬೆಳಕ, ಅವನಿಗೆ ಅಷ್ಟು ಕಿಮ್ಮತ್ತ, ಗೌರವ. ಎಷ್ಟು ಗೌರವಿಸಿದರು ಭಾರತೀಯರು ಮತ್ತು ಪಾಶ್ಚಿಮಾತ್ಯರು ಅಥವಾ ಪೌರ್ವಾತ್ಯರು ಅಂದರೆ ಅವನನ್ನು ವರ್ಣಿಸಿದರು. ಎಷ್ಟು ಚೆನ್ನಾಗಿ ವರ್ಣಿಸಿದರು ಅಂದರೆ, ಗುರು ಅಂದರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು. ಏನು ಅಲ್ಲಿಲ್ಲ? ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಏನು ವರ್ಣ ಮಾಡ್ತಾರೆ. ಭಗವಂತನಿಗೆ ಎಷ್ಟು ಮಹತ್ವವೋ ಗುರುವಿಗೂ ಅಷ್ಟೇ ಮಹತ್ವ ಅಂತ ಭಾರತೀಯ ತತ್ವಜ್ಞಾನಿಗಳು ಬಣ್ಣಿಸಿದರು. ಅಷ್ಟು ಬೆಲೆ ಯಾಕೆ? ಒಂದೇ ಕಾರಣ, ಅವನಲ್ಲಿ ಜ್ಞಾನ ಆದ, ಜ್ಞಾನದ ದೀಪ ಉರಿತ ಆದ. ಆದ್ದರಿಂದ ಅದು ಶ್ರೇಷ್ಠ ಆತ, ಶ್ರೇಷ್ಠ. ಆ ಬಳಿಕ ಶಿಷ್ಯ ಕನಿಷ್ಠ ಅಲ್ಲ, ಶಿಷ್ಯ ಬಹಳ ಶ್ರೇಷ್ಠ. ಶಿಷ್ಯನೇ ಇಲ್ಲದೆ ಇದ್ದರೆ ಅಲ್ಲೆಲ್ಲಿ ಅದ, ಗುರು ಎಲ್ಲೇ? ಅಂಥ ಒಬ್ಬ ಶಿಷ್ಯ ತಿಳಿಯಾದಂಥ ಮನಸ್ಸ, ತಿಳ್ಕೋಬೇಕನ್ನುವ ಭಾವ, ಅಷ್ಟೇ ಉತ್ಸಾಹ. ಇಂಥ ಒಬ್ಬ ಶಿಷ್ಯ ಅಂತೇವಾಸಿ. ಇಂಥ ಒಬ್ಬ ಶಿಷ್ಯ ಈ ಒಬ್ಬ ಗುರು ಕೂಡಿದ್ರೆ ಬೆಳಕ ಇನ್ನಷ್ಟು ಬೆಳಗ್ತಾ ಇರ್ತದ, ಜಗತ್ತ ಹಸನಾಗ್ತದೆ. ಅಂಥ ಜ್ಞಾನ ಹರಿತಾ ಇರ್ತದೆ ಇಬ್ಬರ ಮಧ್ಯದಲ್ಲಿ. ಆಗ ಈಗ ಗುರು, ಇಲ್ಲೊಬ್ಬ ಶಿಷ್ಯ, ಇಬ್ಬರು ಸಂಧಿಸಿದ್ದಾರೆ. ಶಿಷ್ಯ ಪ್ರಶ್ನೆ ಕೇಳ್ತಾ ಇದ್ದ, ಗುರುಗಳೇ, ನಾನು ಬದುಕಬೇಕು, ತೃಪ್ತಿಯಿಂದ ಬದುಕಬೇಕು, ಬದುಕಿನಲ್ಲಿ ಶಾಂತಿ ಸಮಾಧಾನಗಳನ್ನು ಪಡೀಬೇಕು, ಅದು ಆಗ್ತಾ ಇಲ್ಲ. ಜೀವನದಲ್ಲಿ ಕತ್ತಲೆ, ಒಮ್ಮೊಮ್ಮೆ ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗೋದಿಲ್ಲ. ಆದ್ದರಿಂದ ಕಷ್ಟಕ್ಕೆ ಈಡಾಗೋ ಪ್ರಸಂಗ ಬಹಳ. ಯಾವುದು ದಾರಿ, ಯಾವುದು ಸರಿಯಾದ ದಾರಿ, ಯಾವ ದಾರಿಯಿಂದ ಹೋದರೆ ನನ್ನ ಬದುಕು ಹಸನಾಗ್ತದೆ ಅಂತ ಒಮ್ಮೊಮ್ಮೆ ಮರೆತು ಹೋಗ್ತದೆ, ಗೊತ್ತಾಗೋದಿಲ್ಲ. ಎಡುತ್ತೇವಿ, ಮುಗ್ತೇವಿ. ಕತ್ತಲೆ ಬೆಳಕಿದ್ರೆ ಕಾಣಿಸ್ತದೆ, ಕತ್ತಲಲ್ಲಿ ಹೆಂಗೆ ಕಾಣಿಸ್ತದೆ? ಎಡುತ್ತೇವಿ, ಮುಗ್ತೇವಿ. ಜೀವನದ ದಾರಿ ತಪ್ಪಿ ಹೋಗ್ತದೆ, ಬದುಕೇ ಹಾಳಾಗ್ತದೆ. ಒಂದು ಕ್ಷಣ ಬದುಕು ಹಾಳಾಗ್ತದೆ, ಒಂದೇ ಕ್ಷಣ. ಏನನ್ನೋದೇ ಗೊತ್ತಾಗೋದಿಲ್ಲ ಒಂದು ಕ್ಷಣದಲ್ಲೇ. ಕಥೆ ನಿಮಗೆ ಗೊತ್ತದ, ರೇಣುಕ. ಒಂದು ಕ್ಷಣ ಅಷ್ಟೇ. ಅಹಲ್ಯ ಒಂದೇ ಕ್ಷಣ. ಇಂಥ ಅನೇಕ ಕಥೆಗಳು ಪುರಾಣಗಳಲ್ಲಿ. ಸುಮ್ಮನೆ ನೋಡ್ದ, ಸೋತ, ಜೀವನ ಹಾಳಾಯ್ತು.
ಒಂದು ಕ್ಷಣದ ಜಾರಿಕೆ ಬದುಕನ್ನು ನುಂಗಿ ಒಂದೇ ಕ್ಷಣ ಅದ ಒಂದು ಇರ್ತದ, ಒಂದು ಸಣ್ಣದೊಂದು ಹಳ್ಳ ದಾಟೋದಕ್ಕೆ ಒಂದಿಷ್ಟು ಕಲ್ಲ ಇರ್ತಾವ, ಕಲ್ಲಿಟ್ಟಿರ್ತಾರೆ. ಕಲ್ಲಿನ ಮೇಲೆ ಹಾವಸೆ ಬೆಳೆದಿರ್ತದೆ. ದಾಟುವ ಮನುಷ್ಯ ಆ ಕಲ್ಲಿನ ಮೇಲೆ ಹೆಜ್ಜೆ ಇಡಬೇಕು. ಆದರೆ ಬಹಳ ಸೂಕ್ಷ್ಮದು. ಯಾಕೆ? ಬರಿಗಲ್ಲಲ್ಲ, ಕಲ್ಲಿನ ಮೇಲೆ ಹಾವಸೆ ಬೆಳೆದದೆ. ಅದರ ಮೇಲೆ ಹೆಜ್ಜೆ ಇಟ್ಟ ಕ್ಷಣವೇ ಜಾರ್ತದ. ಒಮ್ಮೆ ಜಾರಿ ಬಿದ್ದ ಹೇಳೋದು ಬಹಳ ಕಷ್ಟ. ಬರೇ ಒಂದು ಕಲ್ಲಿಲ್ಲ, 6 ಕಲ್ಲ. ಕಾಮ ಹಾವಸೆ, ಕ್ರೋಧ ಹಾವಸೆ, ಲೋಭ ಹಾವಸೆ, ಮದ ಮತ್ಸರವೇನದಾವಲ್ಲ, ಇವು ಹಾವಸೆಯ ಗಲ್ಲುಗಳು. ಒಂದೊಂದರ ಮೇಲೆ ರಾಮಾಯಣ ಆಗುವಾಗ 6ರ ಮೇಲೆ ಏನಾಗಬೇಡ. ಆಗಿಲ್ಲೇನು? ರಾವಣೇನು ಸಾಮಾನ್ಯ ವ್ಯಕ್ತಿ ಏನು ಹೇಳಿ? ಮಹಾತಪಸ್ವಿ ರಾವಣ, ವಿಜ್ಞಾನಿ ರಾವಣ. ಆತ ಅದ್ಭುತ ಜ್ಞಾನಿ ಮನುಷ್ಯ, ಬಹಳ ದೊಡ್ಡ ವಿದ್ವಾಂಸ. ಎಂಥ ಸುಂದರವಾದ ಶ್ರೀಲಂಕೆಯನ್ನು ನಿರ್ಮಾಣ ಮಾಡಿದ. ಲಂಕೆ ಅಂದ್ರೆ ಭೂಲೋಕದ ಸ್ವರ್ಗ ಅನಿಸ್ತಿತ್ತು, ಅಂಥ ಲಂಕೆ ಹಂಗ ನಿರ್ಮಾಣ ಮಾಡಿದ. ಆದರೆ ಸ್ವಲ್ಪ ಜಾರ್ತಷ್ಟೆ, ಬಾಳೊತ್ತು ಜಾರಿಲ್ಲ, ಸ್ವಲ್ಪ. ಹೀಗ ನೋಡ್ದ ಕಾಲ್ ಜಾರ್ತ್, ಬಿದ್ದ. ರಾಮಾಯಣ ಆಯ್ತು. ಶ್ರೀಲಂಕಾ ಸುಟ್ಟು ಹೋಯ್ತು, ಮಕ್ಕಳು ಸತ್ರು, ಲಕ್ಷಾಂತರ ಜನ ಪ್ರಾಣ ಬಿಟ್ಟರು. ಹೋಯ್ತು, ವೈಭವ ಹೋಯ್ತು. ಎಷ್ಟದ್ದು ಒಂದು ಕ್ಷಣದ ಜಾರಿಕೆ. ಹಾಗ ಜೀವನ ಅದ. ನಾವು ಸ್ವಲ್ಪ ನೋಡೋದು, ಒಂದು ಕ್ಷಣ ನಾವು ಜಾರೋ ಸಾಧ್ಯತೆ ಅದ. ಕತ್ತಲಿದ್ರೆ ಹೆಚ್ಚು ಜಾರ್ತದ, ಗೊತ್ತಾಗೋದಿಲ್ಲ, ಬೀಳ್ತೇವೆ. ಕೈಯೊಳಗೆ ಒಂದು ಬಡಿಗಿರಬೇಕು, ಇನ್ನೊಂದು ಕೈಯೊಳಗೆ ಒಂದು ಕಂದೀಲಿರಬೇಕು. ಕಣ್ಣ ತೆರೆದಿರಬೇಕು, ಲಕ್ಷ್ಯ ದಾರಿ ಮೇಲಿರಬೇಕು. ಆವಾಗ ನಮ್ಮ ಜೀವನದ ಯಾತ್ರೆ ಚೆಂದಾಗಿ ನಡೀತಾ ಇರ್ತದೆ. ಆದರೆ ಏನು ಮಾಡೋದು? ಬಡಿಗೆನೂ ಒಮ್ಮೊಮ್ಮಿರೋದಿಲ್ಲ, ಕಂದಿಲ ಆರೇ ಬಿಟ್ಟಿರ್ತದೆ. ಹಾಗಾಗ್ತದೆ. ವಿವೇಕದ ಕಂದಿಲ ಆರದ ಬಳಕ ಗುರುಗಳ ಮಾತಿನ ಬಡಿಗೆ ಕೈಯೊಳಗೆ ಇಲ್ಲದೆ ಇದ್ರೆ ಕಾಲ ಜಾರ್ತದೆ. ಅವಾಗ ಸ್ವಲ್ಪ ವಸ್ತುಗಳಿದ್ದು ಜಾರಿಸು. ಈಗ ಬಹಳ ವಸ್ತುಗಳು ಜಾರಿಸ್ತಾವ. ಈಗಿನ ಕಾಲದಾಗ ಅನೇಕ ವಸ್ತುಗಳು. ಅವಾಗೇನಿರಲಿಲ್ಲ, ಕನಕ, ಕಾಮಿನಿ, ಕಾಂಚನ 3 ಅಂತಿದ್ರು. ಈಗ 3 ಅಲ್ಲ 100. ಸುಮ್ಮನೆ ಹಿಂಗೆ ಬಜಾರ್ದಾಗ ಹೋದ್ರೆ ಕಣ್ಣನ್ನ ಜಾರಿಸ್ತಾವ, ಕಿವಿಯನ್ನ ಜಾರಿಸ್ತಾವ, ನಾಲಿಗೆಯನ್ನ ಜಾರಿಸ್ತಾವ. ಎಷ್ಟು ಜಾರಿಕೆ ಅದ. ಒಮ್ಮೆ ಹೋದ್ರೆ ಹೋಯ್ತಲ್ಲ. ಡ್ರಗ್ಸ್ ಅಂತ ಬಂದಾವ, ಈಗ ಹುಡುಗರು ತಗೋತಾರ. ನೋಡ್ಬೇಕು, ಡ್ರಗ್ಸ್ ಅಂತದ ಭಾಳ ಇಷ್ಟಿಷ್ಟ. ಆದರೆ ಒಂದ್ಸಲ ತಗೊಂಡು ಆನಂದವೇ ಆನಂದ. ಖಾಯಿಂ ಅದನ್ನ ಬಿಟ್ರೆ ನಡೆಯಂಗಿಲ್ಲ. ಹ್ಯಾಂಗ್ ಡ್ರಗ್ಸ್ ಸಣ್ಣ ಇಷ್ಟ. ಸುಮ್ಮನೆ ವಾಸನ ನೋಡಿದ್ರೆ ಸಾಕು, ಎಲ್ಲ ಕಡೆ ಹಿಂಗೆ ಜಗತ್ತ ಸುಂದರವಾಗಿ ಕಾಣಕ್ಕೆ ಶುರುವಾಗ್ತದೆ.
ಎಲ್ಲ ಸ್ವರ್ಗ ಅನ್ಸಕ್ಕೆ ಶುರುವಾಗ್ತದ. ನಂದನ ವನ ಕಾಣಕ್ಕೆ ಶುರುವಾಗ್ತದೆ. ಆಕಾಶದಾಗ ತೇಲ್ತಿರ್ತಾನೆ, ಆದ್ರೆ ಅವ ಇರೋದಿಲ್ಲೇ. ಒಮ್ಮೆ ಬಿದ್ದ, ಕಿಶೆ ಖಾಲಿ ಆಯಿತು, ಆರೋಗ್ಯ ಖಾಲಿ ಆಯಿತು, ಮನಸ್ಸು ಹೋಯಿತು, ಎಲ್ಲ ಜೀವನ ಹೋಯಿತು. ಹಿಂಗೆ ಕೆಡುವಂಥ ಜಾರಿಸುವಂಥ ವಸ್ತುಗಳು ಬಹಳ ಬಹಳ. ಅಂದಿಲ್ಲೇನು ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂದಿಲ್ಲ? ಇದನ್ನು ತಿನ್ನಬೇಡಿ, ತಿಂದ್ರೆ ಬಾಧಕ ಆಗ್ತದೆ. ಇದನ್ನು ಸೇದಬೇಡಿ, ಸೇದಿದ್ರೆ ಬಾಧಕ ಆಗ್ತದೆ. ಇದನ್ನು ಕುಡಿಯಬೇಡಿ, ಕುಡಿದ್ರೆ ಹಾಳಾಗ್ತೇವೆ. ಇವೆಲ್ಲ ಬರದೇವಿ, ಆದರೆ ಓದಕ್ಕೆ ಆಗೋದಿಲ್ಲ. ವಸ್ತುಗಳು ಹಿಂಗೆ ಕಾಣಿಸ್ತವ, ನಮಗೆ ಓದಬಾರದು, ನಮಗೆ ಓದಲಿಕ್ಕೆ ಆಗೋದಿಲ್ಲ, ಹಂಗೆ ಮುಚ್ಚಿ ಬಿಡ್ತದೆ. ಯಾಕೆ? ಬೆಳಕಿಲ್ಲ ಅಷ್ಟೆ. ಕಲ್ಲೊಳಗೆ ಹೊನ್ನುಂಟು ಇಲ್ಲ ಅಂದಿಲ್ಲ? ಇದೇನು ಕತ್ತಲೆ ಕಾಣಬರದು, ತೋರಬಲ್ಲ ಗುರು ಸುಳಿಯ ಕೂಡಲ ಸಂಗಮ ದೇವ. ಅದ ಎಲ್ಲ ಜೀವನದಲ್ಲಿ ಏನೆಲ್ಲ ಅದ, ಆದರೆ ಏನು ಮಾಡೋದು? ಕತ್ತಲಿರೋದರಿಂದ ಜಾರ್ತಾ ಇದ್ದೇವೆ.